ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನೈಟ್ ಲಾಗ್ ಮಾಡ್ತಾ ಇದ್ದೀನಿ. ನಾನು ನೈಟ್ ಬಂದು ಮದುವೆಗೆ ಹೋಗ್ತಾ ಇದ್ದೀನಿ. ತುಂಬಾ ಚಿಕ್ಕ ಮಿನಿ ಲಾಗ್ ಬರ್ತಾ ಇದೆ ನೋಡಿ. ಹಾಗೆ ಯಾರೆಲ್ಲ ಹೊಸಬ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಪಕ್ಕದ ಊರಲ್ಲಿ, ನಮ್ಮೂರು ಬಿಟ್ಟು ಸ್ವಲ್ಪ ಪಕ್ಕದಲ್ಲಿ ಊರಲ್ಲಿ ಹುರಬ್ಬ ನಡೀತಿದೆ. ಇಲ್ಲಿ ಬರ್ತಾ ಹತ್ತಿರ ನೋಡಿ ಲೈಟ್ ಅರೇಂಜ್ಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಎಲ್ಲಿ ನೋಡಿದ್ರು ಲೈಟ್ಸ್ ಅರೇಂಜ್ಮೆಂಟ್ ನೋಡಿ ಖುಷಿಯಾಗಿ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೈಟ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ತುಂಬಾ ಫುಲ್ಲು ಬೀದಿ ಬೀದಿಯಲ್ಲೂ ಮನೆ ಹತ್ರ ಎಲ್ಲ ಕೂಡ ತುಂಬಾ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಲಾಗ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಬಂದು ಇವತ್ತು ಮದುವೆಗೆ ಹೋಗ್ತಿದ್ದೀನಿ. ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಗಳ ಮದುವೆ ಇವತ್ತು. ಅಲ್ಲಿ ಮದುವೆಗೆ ಹೋಗ್ತೀನಿ. ನಾನೇನು ಲಾಗ್ ಎಲ್ಲ ಏನೂ ಮಾಡಲಿಲ್ಲ. ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಈಗ ಬಂದಮೇಲೆ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಇಲ್ಲಿ ಫಂಕ್ಷನ್ಗೆ ಬಂದಿದ್ದರು. ಫಂಕ್ಷನ್ ಅಂದರೆ ನಾನ್ ವೆಜ್ ಫಂಕ್ಷನ್ ಅಲ್ವಾ, ಅಲ್ಲಿ ಭಟ್ರು ಕರೆಸ್ತಿದ್ರು. ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಈಗ ಬರ್ತಾಯಿದ್ವಿ. ಇಲ್ಲಿ ಬರೋ ಅಷ್ಟರಗಡೆ ಇಲ್ಲಿ ವೀರಗಾಸೆಯವರ ಕುಣಿತ ಸ್ಟಾರ್ಟ್ ಆಗಿತ್ತು. ಬನ್ನಿ ತೋರಿಸ್ತೀನಿ ಅವರು ಯಾವ ಥರ ವೀರಗಾಸೆ ಕುಣಿತವನ್ನು ಹಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಹಸ್ಬೆಂಡು ಇಲ್ಲಿ ಮಕ್ಕಳೆಲ್ಲ ಬರ್ತಾಯಿದ್ದಾರೆ. ಈಗ ನಾವು ಕೂಡ ನೋಡೋಣ. ಫ್ರೆಂಡ್ಸ್, ಈಗ ವೀರಗಾಸೆ ಕುಣಿತ ಎಲ್ಲ ನೋಡಾಯಿತು. ನೋಡಾದ್ಮೇಲೆ ಇಲ್ಲಿ ಹಿಂದೆಗಡೆ ವೀರಗಾಸೆ ಮುಂದೆ ಕುಣಿತಾ ಹೋಗ್ತಾ ಇದ್ದಾರೆ. ಹಿಂದೆಗಡೆ ಪಲ್ಲಕ್ಕಿಗಳು ಹೋಗ್ತಾ ಇದೆ. ತುಂಬಾ ಪಲ್ಲಕ್ಕಿಗಳೆಲ್ಲ ಇದೆ. ಇಲ್ಲಿ ಸ್ವಲ್ಪ ಹೋಗ್ತಾ ತೋರಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀನಿ. ತುಂಬ ವರ್ಷಗಳಾದ್ಮೇಲೆ ಈ ಊರಲ್ಲಿ ಊರಬ್ಬ ಮಾಡ್ತಾ ಇರೋದಕ್ಕೆ ಗ್ರ್ಯಾಂಡಾಗಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಿದೆ. ಬೆಳಗ್ಗೆಗೆ ಬಂದು ದೀಪಗಳನ್ನು ಎತ್ಕೊಂಡು ಹೋಗುವಂಥದ್ದು. ನಾನು ಈಗ ಅಷ್ಟೇ ನೈಟ್ ಅಷ್ಟೇ ಲಾಗ್ ನೋಡ್ತಾ ಇರೋದು. ಮಾರ್ನಿಂಗ್ ಹಸ್ಬೆಂಡ್ ಹೋಗ್ತಾರೆ, ನಾನು ಹೋಗೋದಿಲ್ಲ. ಆ ಕಾರಣಕ್ಕೆ ಈ ವಿಡಿಯೋನ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡೋವಂಥದ್ದು. ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈ ಪಲ್ಲಕ್ಕಿ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತೀನಿ. ನೈಟ್ ಟೈಮಲ್ಲಿ ಪಲ್ಲಕ್ಕಿ ನೋಡ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಲೈಟ್ ಅರೇಂಜ್ಮೆಂಟ್ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಲುಕ್ ಕೊಡುತ್ತೆ. ಕತ್ತಲಿಗೆ ಆ ಬೆಳಕಿನ ಒಂದು ಇದೆ ಅಲ್ವಾ, ಅದಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರೋದು. ತುಂಬಾ ದೇವರು ಎಲ್ಲ ಇಟ್ಟಿದ್ದಾರೆ. ಎಷ್ಟೊಂದು ಪಲ್ಲಕ್ಕಿ ಬೇರೆ ಇದೆ. ಇದೀಗ ನೋಡಿ ಲಾಸ್ಟ್ ಪಲ್ಲಕ್ಕಿ ಇದು. ಇದು ನಾವು ಮುಗಿಸ್ಕೊಂಡು ಈಗ ಹೊರಟಿದ್ದೀನಿ ನಾನು ಮನೆಗೆ. ಫ್ರೆಂಡ್ಸ್, ಮನೆಗೆ ಹೋದ್ಮೇಲೆ ಸಿಗ್ತೀನಿ.
ಫ್ರೆಂಡ್ಸ್ ಈಗ ಮನೆಗೆ ಹೋದ್ಮೇಲೆ ಲಾಗ್ ಮಾಡ್ತಾ ಇರೋಂಥದ್ದು. ಮದುವೆಗೆ ರೆಡಿ ಆಗೋ ಅರ್ಜೆಂಟಲ್ಲಿ ಲಾಗ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಯಾವ ಥರ ರೆಡಿ ಆದ ಕೂಡ ಅಂತ ತೋರ್ಸೋಕ್ಕಾಗಲಿಲ್ಲ. ಯಾಕಂತಂದರೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಮಕ್ಕಳನ್ನ ರೆಡಿ ಮಾಡು ಹಾಗೆ ನಾನು ಕೂಡ ರೆಡಿಯಾಗಿ ಹೋಗೋದು ತುಂಬಾ ಲೇಟ್ ಆಯಿತು, ತಡ ಆಗುತ್ತೆ ಅಂತೇಳಿ ಲಾಗ್ ಏನೂ ಮಾಡಲಿಲ್ಲ. ಮದುವೆ ಮುಗಿಸ್ಕೊಂಡೆಲ್ಲ ಬಂದಮೇಲೆ ಈಗ ತೋರಿಸ್ತಾ ಇರೋಂಥದ್ದು. ನೋಡಿ ನಾನು ನಾನು ಬಂದು ಈ ಥರ ರೆಡಿ ಆಗಿದ್ದೆ. ಹಾಗೆ ಮಗಳು ಕೂಡ ಈ ಥರ ರೆಡಿ ಆಗಿದ್ದಾಳೆ. ಅವಳು ಹಾಯ್ ಹೇಳ್ತಾ ಇದ್ದಾಳೆ. ಫ್ರೆಂಡ್ಸ್ ಈಗ ಬಂದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಸಿಗ್ತೀವಿ. ಮದುವೆಗೆಲ್ಲ ಹೋಗಿ ಬಂದ್ವಿ. ಮದುವೆ ಬಂದು ಚಿಕ್ಕಮ್ಮನ ಚಿಕ್ಕಪ್ಪನ ಮಗಳ ಮದುವೆಗೆ ನೋಡ್ತಾ ಇರೋದು. ಇವತ್ತು ಮದುವೆ ಮನೆಯೆಲ್ಲ ಹಾಕ್ಸ್ಕೊಂಡಂಥ ಬಳೆ. ಏನು ಲಾಗ್ ಏನು ಮಾಡಲಿಲ್ಲ, ಮದುವೆ ಲಾಗ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬಂದಮೇಲೆ ತೋರಿಸ್ತಾ ಇರೋಂಥದ್ದು. ನೋಡಿ ಬಳೆನ ಎರಡು ಕೈಗೆ ಈ ಥರ ಬಳೆ ಹಾಕ್ಸ್ಕೊಂಡಿದ್ದೀನಿ. ಗ್ರೀನ್ ಒಂದು ಮಾಮೂಲಿ ಗ್ರೀನ್ ಹಾಕ್ಸ್ಕೊಂಡಿಲ್ಲ, ನಾನು ಸ್ವಲ್ಪ ಚೇಂಜ್ ಇರುವಂಥ ಈ ಥರ ಗ್ರೀನ್ ಹಾಕ್ಕೊಂಡಿದ್ದೀನಿ. ಈಗ ಮದುವೆಗೆಲ್ಲ ಹೋಗಿ ಬಂದ್ವಿ. ಇವಾಗ ಮೇಕಪ್ ಏನಿದ್ರು ರಿಮೂವ್ ಮಾಡೋಣ. ನೋಡಿ ಎಲ್ಲ ಒಡವೆ ಎಲ್ಲ ಬೆಚ್ಚು. ಈಗ ಮೇಕಪ್ ರಿಮೂವ್ ಮಾಡ್ತೀನಿ. ನಾನು ಸಿಂಪಲ್ಲಾಗಿ ಮಾಡ್ಕೊಂಡಂಥ ಮೇಕಪ್ ಈ ಥರ ಕಾಣ್ತದೆ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮೇಲೆ ತಿಳಿಸಿ ನನ್ನ ಮೇಕಪ್ ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಮೇಕಪ್ಪು, ತುಂಬ ಯಾವುದೇ ಥರ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿಲ್ಲ. BBM ಅವ್ರ ಕ್ರೀಮ್ ಮತ್ತು ಲ್ಯಾಕ್ಮಿ ಪೌಡರನ್ನು ಯೂಸ್ ಮಾಡಿ ನಾನು ಮೇಕಪ್ ಮಾಡ್ಕೊತೀನಿ. ಒಂದು ಲಿಪ್ಸ್ಟಿಕ್ ಹಾಕ್ಕೊತೀನಿ, ಸಿಂಪಲ್ಲಾಗಿರೋಂಥ ಒಂದು ಲಿಪ್ಸ್ಟಿಕ್ ಹಾಕ್ಕೊತೀನಿ. ನಾನು ಹಾಕ್ಕೊಂಡಿರೋಂಥ ಮೇಕಪ್ ಲಿಪ್ಸ್ಟಿಕ್ ನೋಡಿ ಈ ಥರ ಇದೆ.